ಹೊರಗೆ ಬಂದು ಒಂದು ಹಾಫ್ ಕಿಲೋಮೀಟರ್ ಹೋಗಿರ್ಬೋದು ಅಷ್ಟೇ. ಆ ಸಿಗ್ನಲ್ ಅಲ್ಲಿ ನಮ್ ನಿಂತಿದ್ದ ಗಾಡಿಗೆ ಇನ್ನೊಂದ್ ಗಾಡಿ ಬಂದು. ಅದೇ ಸೇಫ್ಟಿ ಅನ್ನೋದು ಹೇಗೆ ಅಂದ್ರೆ 3 ಜನ ಬೆಲ್ಟ್ ಹಾಕೊಂಡಿದೀವಿ, ನಿಂತಿದೀವಿ, ಸಿಗ್ನಲ್ ವೇಟ್ ಮಾಡ್ತಾ ಇದೀವಿ. ಇನ್ನೊಂದು ಗಾಡಿ ಬಂದು ಹೊಡಿತಾ ನಿಮ್ಗೆ ಹಿಂದ್ಗಡೆ ನಿಂತಿರೋ ಸಿಗ್ನಲ್ ಅಲ್ಲಿ ಮುಂದೆ ಬಿಟ್ರೆ ನಾವು ಹೋಗ್ಬೇಕು. ನಮ್ ಹಿಂದೆ ಅಲ್ಲಿದ ಯುಪಿ ಸ್ಕಾರ್ಪಿಯೋ ಮಧ್ಯೆ ಒಂದು ಆಟೋ ಇತ್ತು. ಅಲ್ಲಿರೋ ಆಟೋಸ್ ಒಂಥರ ಟುಕ್ ತರ ತೆಳ್ಳಗೆ ಸಣ್ಣಗಿರ್ತವೆ, ಚೂರಿ ಉದ್ದ ಎರಡು ಸೈಡ್ ಕುತ್ಕೊಂತಾರ ಅದ್ರಲ್ಲಿ ಮಧ್ಯ. ಸೊ ಹಿಂದೆಯಿಂದ ಬಂದು ಸ್ಕಾರ್ಪಿಯೋದವರು ಎಂಥ ಸ್ಪೀಡಲ್ಲಿ, ಅಟ್ಲೀಸ್ಟ್ ಅವ್ರು ಒಂದು ಐ ಟ್ರೂಲಿ ಬಿಲೀವ್ ಒಂದು 60ರಿಂದ 80 ಕಿಲೋಮೀಟರ್ ಅವ್ರು ಬ್ರೇಕ್ ಹಾಕಿಲ್ಲ. ಬಂದು ಆಟೋಗೆ ಹೊಡೆದಿದ್ದು, ಆಟೋ ಹಿಂಗೆ ಕ್ರಂಚ್ ಆಯಿತು. ಅದು ಆಟೋ ಆಗಿದ್ರಿಂದ ಬಂದು ತಾರ್ ಮುಟ್ಟಿದ್ದಕ್ಕೆ, ತಾರ್ ಹೈಟಿಗೆ ಅದು ಆ ಇಂಪ್ಯಾಕ್ಟ್ಗೆ ಗ್ಲಾಸ್ ಹೊಡೀತು, ಡೋರ್ ಸ್ವಲ್ಪ ಒಳಗೆ ಹೋಯ್ತು. ನಮಗೆ ಒಳಗಡೆ ಒಂದು ಜರ್ಕ್ ಇಷ್ಟಾಗಿ ನಮ್ಮದು ಫುಲ್, ನಾವು ಬ್ರೇಕ್ ಹಿಡ್ಕೊಂಡು ನಿಂತಿರೋ ಗಾಡಿ, ನಮ್ಮದು ಏನಾದ್ರು ಮೂಮೆಂಟಲ್ಲಿ ಇದ್ದಿದ್ರೆ ಬಹುಶಃ ಏನೋ ಜಾಸ್ತಿ ಆಗಿರ್ಬೋದು. ನಿಂತ ಗಾಡಿಗೆ ಅದು ಆಟೋಯಿಂದ ನಮಗೆ ಸ್ವಲ್ಪ ಹೆಲ್ಪ್ ಆಯಿತು. ಪಾಪ ಆಟೋದವನು ಪೂರ್ತಿ ಇಂಪ್ಯಾಕ್ಟ್ ತೊಗೊಂಡಿದ್ದು. ನಾನು ಅವಾಗ ಹಿಂದೆ ಕೂತಿದ್ದೆ, ಸೊ ಐ ಕುಡ್ ಆಕ್ಚುಲಿ ಸಿ ಹಿಮ್. ನಾನು ಹಿಂಗೆ ಹಿಂದೆ ತಿರುಗಿ ನೋಡಿದಾಗ ಗ್ಲಾಸ್ ಪಳ್ಳಂತ ಹೊಡೆದೋಯ್ತು, ಎಲ್ಲ ದಬ ದಬ ಬೀಳಕ್ಕೆ ಶುರು ಆಯ್ತು. ನಾನು ಅದ್ರ ಇದುವರೆಗೂ ಆಕ್ಸಿಡೆಂಟ್ ನೋಡೇ ಇಲ್ಲ ಅಷ್ಟು ಹತ್ರದಿಂದ. ಆ ಗ್ಲಾಸ್ ಪೀಸಸ್ ಎಲ್ಲ ಹಿಂಗೆ ಬೀಳೋಕೆ ಶುರು ಆಯ್ತು. ಹಾ, ನಮ್ಮ ಗಾಡಿ ಇದೇನೆ ಹಿಂದ್ಗಡೆ ಇದು. ಆಮೇಲೆ ಹಿಂದ್ಗಡೆ ನಾನು ಅವನು ಆಟೋ ಡ್ರೈವರ್ನ ನೋಡಿದಾಗ ಅವ್ನಿಗೆ ಇಲ್ಲಿಂದ ರಕ್ತ ಬರ್ತಾ ಇದೆ, ಒಂಥರ ಸ್ಟ್ಯಾಂಡ್ ಸ್ಟಿಲ್, ಹಿ ಈಸ್ ಆಲ್ಸೋ ಶಾಕ್ಡ್. ಅದು ನೋಡಿದಾಗ ಒಂಥರ ಈಗ ಏನಪ್ಪ ಏನಾಯ್ತೋ ಗಾಡಿಗೆ, ನಮ್ಗೇನಾಗಿದೆಯೋ ಆ ಥರದೆಲ್ಲ ಒಂದು ಸ್ವಲ್ಪ ಹೊತ್ತಿಗೆ ಜನ ಬಂದು ವಿಡಿಯೋ ಮಾಡೋದು. ಅಲ್ಲಿ ಬಂದು ನಿಂತು ಇವಳು ಒಳಗೆ ಕೂತಿದ್ದಾಳೆ, ಹೊರಗೆ ಬರೋಕ್ಕಾಗ್ತಿಲ್ಲ, ನಾವಿಬ್ರು ಹೊರಗಡೆ ಇದ್ದೀವಿ, ಅವ್ರು ಬಂದು ವಿಡಿಯೋ ತೆಗಿತಾರೆ. ನಾವು ಅದೇ ಫಸ್ಟ್ ಕೇಳ್ತಾ ಇದ್ವಿ, ನಮ್ಮ ವಿಡಿಯೋ ಯಾಕೆ ತೆಗಿತಾ ಇದ್ದೀರಾ? ಗಾಡಿ ಬಂದು ಹಿಂದ್ಗಡೆ ಗುದ್ದಿರೋದು, ಯಾರು ಗುದ್ದಿರೋದು ಆ ಕಡೆ ತಿರುಗಿ. ಜನಕ್ಕೆ ಫಸ್ಟ್ ನಿಮ್ಗೇನಾಗಿದೆ ಪ್ರಾಬ್ಲಮ್ ಇಲ್ಲ, ಫಸ್ಟ್ ಒಂದು ವಿಡಿಯೋ ಮಾಡಬೇಕು. ನಾವು ನಿಂತಾಗ ನಂಗೆ ಅದೇ ಆಶ್ಚರ್ಯ, ನಮ್ದು ಏನಕ್ಕೆ ತೆಗಿತಿದ್ದೀರಾ ಅಂತ ನಾವು ಕೇಳ್ತಾ ಇದೀವಿ ಅವ್ರನ್ನ. ಅವರು ಕ್ಲಿಯರ್ ಆಗಿ ಹೇಳಿದ್ರು, ನೀವು ಹೋಗಿ ಕಂಪ್ಲೇಂಟ್ ಕೊಡಿ ಪೊಲೀಸಿಗೆ, ನಾನು ಅಲ್ಲಿಗೆ ಬರ್ತೀನಿ ಅಂತ. ನಮ್ಮ ಹತ್ರ ಆ ಟೈಮು ಇಲ್ಲ, ನಮ್ಮ ಹತ್ರ ನಿಂತ್ಕೊಂಡು ನಿಮ್ಮ ಹತ್ರ ಇನ್ಶೂರೆನ್ಸ್ ಇದೆಲ್ಲ ಕ್ಲೇಮ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ನೀವು ಪೊಲೀಸ್ ಕಂಪ್ಲೇಂಟ್ ಕೊಡಿ. ಯಾರು ಹೊಡೆದೋನ್, ಹಾ ನೀವು ಕೊಡಿ ಕಂಪ್ಲೇಂಟ್. ಅವ್ರ ಗಾಡಿ ಹೊರಗೆ ಬರೋಕ್ಕಾಗ್ತಿಲ್ಲ, ಯಾಕೆಂದ್ರೆ ಒಂದು ಫುಲ್ ಒಂದು ಬಾನೆಟ್ ಒತ್ತಿಗೆ ಹೋಗಿ ಸೇರ್ಕೊಂಡ್ಬಿಟ್ಟಿದೆ ಅವ್ರ ಗಾಡಿ, ಫುಲ್ ಜಾಮ್ಡ್. ಆಯ್ಪಂಗೆ ಹೊರಗೆ ಬರೋಕ್ಕಾಗ್ತಿಲ್ಲ. ಅವ್ರು ಕ್ಲೀನಾಗಿ, ಅವ್ರು ತುಂಬ ಕೂಲ್ ಅಲ್ಲ. ಆಗ್ರಲ್ಲಿ ಒಂದು ಕಲ್ತ್ವಿ, no traffic rules, nobody follows anything for safety. ಯಾರಿಗೆ ಹೆಂಗೆ ಬೇಕೋ 1 way 2 way ಸಿಗ್ನಲ್ ಹೊಡ್ಕೋತಾ ಇರುತ್ತೆ, ಯಾರು ಹೆಂಗೆ ಬೇಕೋ ಹೋಗ್ತಿರ್ತಾರೆ. ಅದೊಂದು ನಮಗೊಂದು ಅದೊಂದು ಕಲಿಯೋಕ್ಕಾಯಿತು ನಮಗೆ. ಪ್ರತಿಯೊಂದು ಸಿಟಿನಲ್ಲೂ ವಾಟ್ ಈಸ್ ದ ಕಲ್ಚರ್ ಆ್ಯಂಡ್ ಹೌ ಪೀಪಲ್ ಆರ್ ಗ್ರೂಮ್ಡ್ ಟು ಬಿಕಮ್ ಸಿಟಿಸನ್ಸ್ ಆಫ್ ಅ ಪ್ಲೇಸ್. ಬರೀ ನಿಮ್ಮ ಮನೆ ಒಂದೇ ಕ್ಲೀನ್ ಇಡೋದಲ್ಲ, ಬಟ್ ನೀವು ಹೆಂಗೆ, ಹೌ ಡು ಯು ಪಾರ್ಟಿಸಿಪೇಟ್.